ನೀನು ಮಾಡೋ ಟೇಸ್ಟ್ ಥರ ಇಲ್ಲ. ಹೌದಾ? ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಅನು ಬ್ಲಾಗ್ ಇಟ್ಕೊಂಡು. ಇವಾಗ ಬ್ಲಾಗನ್ನು ಶುರು ಮಾಡ್ತಾ ಇದ್ದೀವಿ. ಈಗ ನಾವು ನಮ್ಮ ಸೋದರ ಮಾವನ ಮಗಳು ಗೃಹ ಪ್ರವೇಶಕ್ಕೆ ಹೊರಟಿದ್ದೀವಿ. ಇದು ಮೈಸೂರು ಸಿಲ್ಕ್ ಸ್ಯಾರಿ, ಇದು ಕ್ರೇಪ್ ಮೈಸೂರು ಸಿಲ್ಕ್ ಸ್ಯಾರಿ. ತುಂಬ ಚೆನ್ನಾಗಿದೆ ಸ್ನೇಹಿತರೆ, ಔಟ್ಫಿಟ್ಟು ಅಷ್ಟೇ, ಕಲರ್ ವೈಸ್ ಕೂಡ ತುಂಬ ಚೆನ್ನಾಗಿದೆ. ಸೊ ಇದು ಆ್ಯಕ್ಚುಲಿ ನಾನು ನಮ್ಮ ಗೃಹ ಪ್ರವೇಶಕ್ಕೆ ನೈಟ್ ಹಾಕ್ಕೊಳ್ಳೋಣ ಅಂತಿದ್ದೆ. ಪ್ಲಾನ್ ಚೇಂಜ್ ಆಯಿತು, ಇವಾಗ ಹಾಕ್ಕೊಳ್ಳೋಣ. ಗೃಹ ಪ್ರವೇಶ ನೈಟ್ಗೆ ಬೇರೆ ಬೇರೆ ಸ್ಯಾರೀಸ್ ಇದಾವಲ್ಲ, ಅದನ್ನ ಯಾವುದಾದ್ರೂ ಹಾಕ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿದೆ. ಈಗ ಹೊರಟಿದ್ದೀನಿ, ಸಿಗ್ತೀನಿ. ಸುತ್ತಿ ಬಳಸಿ ಫೈನಲಿ ಡೆಸ್ಟಿನೇಷನ್ ಅನ್ನು ರೀಚ್ ಆದ್ವಿ. ಬನ್ನಿ ಎಲ್ಲ ಹೇಳು ಮಮ್ಮ. ರಘುಮಮ್ಮ, ಆ ಮಮ್ಮ, ಹಾಯ್ ಗುಂಡಮ್ಮ. ಎಲ್ಲರೂ ಅಡಿಕ್ಟ್ ಆಗ್ಬಿಟ್ಟವ್ರೆ. ಚೆನ್ನಾಗಿದ್ದೀರಾ? ಹೌದಾ? ಅವಳು ಸರಿ ಅಲ್ವಾ? ಎಲ್ಲಾರ ಜೊತೆ ಹೋಗ್ತಾಳೆ ಈಗ ನೋಡು. ಹಾಯ್ ಯುಕ್ತ, 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 ಹಾಯ್ ಹೇಳು. ಚೆನ್ನಾಗಿದ್ದೀರಾ? ಇವ್ರು ಬಂದು ನಮ್ಮ ಸೋದರ ಮಾವನ ಸೊಸೆ, ಅವ್ರು ಬೀಗ್ತಿ. ಅವರು ಅಷ್ಟು ನಂಗೆ ಗೊತ್ತಿಲ್ಲ, ನಮ್ಮ ಮಾವನ ಮಗಳು. ಸೊ ಇದು ದೇವ್ರ ಮನೆ. ದೇವ್ರ ಮನೆಯೂ ಅಷ್ಟೇ ಎಷ್ಟು ಚೆನ್ನಾಗಿದೆ ನೋಡಿ, ತುಂಬ ಡೀಸೆಂಟಾಗಿ ಪ್ಲೆಸೆಂಟ್ ಆಗಿದೆ. ಸೊ ಪ್ರಸಾದ ಕೊಡ್ತಿದ್ದಾರೆ, ಬನ್ನಿ. ಸೊಸೆ ಪ್ರಸಾದ ಕೊಡ್ತಾಳೆ. ಹ್ಞೂ ಸೊಸೆ ಇವಾಗ ಬಂದೆ. ಚೆನ್ನಾಗಿದ್ದೀರಾ ಮುತ್ತಕ್ಕ? ಏನಪ್ಪಾ ಲಾಡು ತಿಂತಿದ್ದೀರಾ? ಲಡ್ಡು, ಮೋದಕ. ಅತ್ತೆ ಒಂಚೂರು ತಿನ್ಸು. ನಂದೀಶನ ಮಗ ಇವನು. ಫೋಟೋ ತಗೊಳ್ಳೋಣ ಅಂಥೇಳಿ ಉಷನ್ ಮಗಳು ಮೋನಿಕಾ ಅಂಥೇಳಿ. ಸೊ ನೋಡಿ, ಇದು ಮನೆ ನೋಡ್ತಾ ಇರ್ಬೋದು. ಇದು ಕೆಳಗಡೆ ಇರುವಂಥ ಒಂದು ಗೆಸ್ಟ್ ರೂಮ್, ಇದು ಬಾತ್ರೂಮ್, ಮತ್ತು ಮೆಟ್ಲು ಕೆಳಗಡೆ ಇಲ್ಲಿ ಒಂದು ಎಕ್ಸ್ಟ್ರಾ ಫೆಸಿಲಿಟಿಯನ್ನು ಮಾಡ್ಕೊಂಡಿದ್ದಾರೆ. ವಾರ್ಡ್ರೋಬ್ಸ್ ಥರ ಇಟ್ಟು ಏನಾದರೂ ಸ್ಟಾಕ್ಸ್ ಏನಾದರೂ ಇಟ್ಕೋಬೇಕು ಅಥವಾ ಏನಾದರೂ ಜಿನ್ಸಿ ಸಾಮಾನು ಇಟ್ಕೋಬೇಕು ಅಂದರೆ ನೋಡಿ, ಇದೇನಿದೆ ಇದು ಪೂಜೆ ಮಾಡಿರೋ ಅಂಥದ್ದು. ಸೊ ಸುಮಾರು ಒಂದು 2 ಗಂಟೆಗಳ ಕಾಲ ಟೈಮ್ ತೊಗೊಂಡು ನೀಟಾಗಿ ಮಂಡಲಗಳನ್ನ ಬಿಟ್ಟಿದ್ದಾರೆ. ಇದು ನಿನ್ನ ರೂಮಾ? ಇದು ಮಮ್ಮಿ ರೂಮು. ಇದು ನಿನ್ನ ರೂಮಾ? ಇದು ಇನ್ನೊಂದು ರೂಮು. ಸೊ ಶಿವಣ್ಣ ಅಂತ ನಿಮಗೆಲ್ಲ ಗೊತ್ತಿರ್ಬೋದು, ನಮ್ಮ ಸೋದರ ಮಾವ, ನಮ್ಮ ಮಮ್ಮಿಯ ಫೇವ್ರೇಟ್ ಅಣ್ಣ. ಸೊ ಅವ್ರ ಮಗಳು ಮನೆಯೇ ಇದು. ಇದು ನೋಡಿ ಸ್ಪೇಷಿಯಸ್ ಆಗಿ ಮಾಡಿದ್ದಾರೆ. ಇದು ವಾಶ್ರೂಮ್ ಅಂತೂ ತುಂಬಾ ದೊಡ್ಡದು. ವಾಷಿಂಗ್ ಮಿಷಿನ್ ಎಲ್ಲ ಕೂಡ ಇಟ್ಕೋಬೋದು, ಅಷ್ಟು ದೊಡ್ಡದಾಗಿ ವಾಶ್ರೂಮ್ ಮಾಡಿದ್ದಾರೆ. ಇದು ಹೊರಗಡೆ ಸಿಟ್ಔಟ್ ಏರಿಯಾ. ನಮ್ಮ ಹುಡುಗಿ, ನನ್ನ ಸೊಸೆ. ನಿಮ್ಮ ಹೆಸರು ಹೇಳಿ ನಿಮ್ಮ ಹೆಸರು? ಮೋನಿಕಾ. ನನ್ನ ಸೋದರ ಮಾವನ ಮೊಮ್ಮಗಳು, ಅಂದರೆ ನನ್ನ ತಂಗಿ ಮಗಳು ಅಲ್ವೇನೋ. ಇವ್ರು ಏನು ಮಾಡಿದ್ದಾರೆ ಅಂದರೆ, ಮಾಡಿ ಮೇಲ್ಗಡೆ ಟೋಟಲ್ 4 ಬೆಡ್ರೂಮ್ ಇದೆ. ಏನು ಮಾಡಿದ್ದಾರೆ ಅಂದರೆ, ಗ್ರೌಂಡ್ ಫ್ಲೋರಲ್ಲಿ 2 ಬೆಡ್ರೂಮ್ ಇದೆ, ಒಂದು ಗೆಸ್ಟ್ ರೂಮು, ಒಂದು ತಾತ ರೂಮು. ಮೇಲ್ಗಡೆ ಬಂದು ಅಮ್ಮನಿಗೆ ಅಪ್ಪ ಅಮ್ಮನಿಗೆ ಒಂದು ರೂಮು, ಮಗಳಿಗೊಂದು ರೂಮ್ ಇದೆ. ಸೊ ಹಾಗೆ ಉಳಿದಿರುವಂಥ ಸ್ಪೇಸಲ್ಲಿ ಏನು ಮಾಡಿದ್ದಾರೆ, ಇವರು ಈ ರೀತಿ ಶೀಟ್ ಹಾಕಿ ಇಟ್ಕೊಂಡಿದ್ದಾರೆ. ಸೊ ಏನಾದರೂ ಪಾರ್ಟಿ ಗಿಟ್ಟಿ ಫಂಕ್ಷನ್ ಮಾಡ್ಲಿಕ್ಕಲ್ವೇನಾ? ಮತ್ತೆ ಇಲ್ಲೆಲ್ಲ ಕವರ್ ಆಗಿಬಿಡುತ್ತೆ. ಕವರ್ ಮಾಡ್ತಾರಾ? ಯಾಕಂದ್ರೆ ಇವಾಗ ಬೆಡ್ಡು ಆ ಥರ ಎಲ್ಲ ಇಲ್ಲಿ. ಓಕೆ, ಒಳಗಡೆಗೆ ಬೆಡ್ ಎಲ್ಲ ಹಾಕಾದ್ಮೇಲೆ ಕವರ್ ಮಾಡ್ಕೊಳ್ಳೋದು. ಓಕೆ, ಇದು ಕಾಮನ್ ಬಾತ್ರೂಮ್, ಅಂದರೆ ಇಂಡಿಯನ್ ಟಾಯ್ಲೆಟ್ ಮತ್ತು ವಾಷಿಂಗ್ ಮಿಷಿನ್ ಎಲ್ಲ ಇಟ್ಕೊಂಡು ಅಡುಗೆ ಗಿಡ್ಗೆ ಮಾಡ್ಕೊಂಡು ಊಟ ಮಾಡಿದಾಗ ಇಲ್ಲಿ ಎಲ್ಲ ಯೂಸ್ ಮಾಡ್ಕೊಳ್ಳೋಕ್ಕೆ ಮನೆ ಚೆನ್ನಾಗಿದೆ. ಈಗ ಕೆಳಗಡೆ ಊಟ ಮಾಡ್ಕೊಂಡು ಹೊರಟ್ಬಿಡ್ಬೇಕು, ಲೇಟ್ ಆಗುತ್ತೆ. ಇದನ್ನೇ ಹೇಳಿ, ಪ್ಯಾಂಟ್ರಿ ಯೂನಿಟ್. ಅದು ಏನಾದರೂ ಗ್ರಾಸರಿ ಯೂನಿಟ್. ಬನ್ನಿ ಬೇಗ ಊಟಕ್ಕೆ ಹೋಗ್ಬಿಟ್ಟು ಮನೆಗೆ ಹೊರಡಬೇಕು, ಕಾಯ್ತಿರ್ತಾರೆ ಹುಡುಗರು.
ಸೊ ಇವರು ಆ್ಯಸ್ ಯೂಶ್ವಲ್ ನಮ್ಮ ಫ್ಯಾಮಿಲಿಗೆ ಎಲ್ಲದಕ್ಕೂ ಭಟ್ರು ಬರೋದು ಇವರೇ. ಇದೇ ಕಂಪ್ನಿಯವ್ರನ್ನ ನಾವು ಭಟ್ರನ್ನ ಎಲ್ಲ ಫಂಕ್ಷನ್ಸ್ಗೂ ನಾವು ಕರೆಯೋದು. ಸೊ ಹಂಗಾಗಿ ನಮ್ಮ ಮಾವನ ಮಗಳ ಫಂಕ್ಷನ್ಸ್ಗೂ ಕೂಡ ಇವರೇ ಬಂದಿದ್ದಾರೆ. ಸೊ ಇಲ್ಲಿ ಸುಮಾರು ರೆಸಿಪೀಸನ್ನು ಮಾಡಿದ್ರು. ಅದರಲ್ಲೂ ಗೋಬಿ ಅಂತೂ ಸಖತ್ತಾಗಂದರೆ ಸಖತ್ತಾಗಿತ್ತು. ನನ್ನ ತಮ್ಮನಿಗೆ ಗೋಬಿ ಚೆನ್ನಾಗಿದೆ ಕಣೋ ಅಂದರೆ ಹೋಗಿ ಒಂದು ಸೌಟ್ ತೊಗೊಂಬಂದು ನನ್ನ ತಟ್ಟೆಗೆ ಹಾಕ್ತಾ ತಿನ್ನನುಕ್ಕ ಸಣ್ಣ ಆಗ್ಬಿಟ್ಟಿದ್ಯಾ ನೀನು ಅಂತ. ಹಾಗೆ ಬಿರಿಯಾನಿ ಕೂಡ ಮಾಡಿದ್ರು ಲಾಡು ಜೊತೆ. ಈಗ ಫಂಕ್ಷನ್ ಎಲ್ಲ ಮುಗೀತು. ಈಗ ಡೈರೆಕ್ಟಾಗಿ ಮನೆಗೆ ಹೊರಡಬೇಕು. ನಂತರ ಅಲ್ಲಿ ಇವತ್ತು ಗ್ರ್ಯಾಜುಯೇಷನ್ ಡೇ ಇದೆ ಕುಶಲ್ಗೆ. ಸೊ ಅಲ್ಲಿಗೆ ಹೋಗಬೇಕು. ಸುನಿಮಾ ಹೋಗಿದ್ದಾರೆ. ಸೊ ಎಸ್, ಎಲ್ಲ ಫಂಕ್ಷನ್ ಮುಗಿಸ್ಕೊಂಡು ಮನೆಗೆ ಬಂದಿದ್ದೀನಿ. ಈಗ ಫೇಸ್ ವಾಶ್ ಮಾಡ್ಕೊಳ್ಳೋಣ. ಸೊ ಫೇಸ್ ವಾಶ್ಗೆ ನಾನು ಯೂಸ್ ಮಾಡ್ತಾ ಇರೋದು ಮಮ್ಮ ಅರ್ತ್ ಅವ್ರದ್ದು ಹನಿ ಮಲಾಯ್ ಫೇಸ್ ವಾಶು. ಸೊ ನೋಡಿ, ಇದು ಈ ರೀತಿ ಇರುತ್ತೆ. ಸೊ ಇದರಲ್ಲಿ ನೀವು ನೋಡ್ಬೋದು ಮಮ್ಮ ಅರ್ತ್ ಪ್ರಾಡಕ್ಟ್ ಎಲ್ಲ ಪ್ಯಾರಾಬಿನ್ ಫ್ರೀ, SLS ಫ್ರೀ, ಕ್ರುಯಲ್ಟಿ ಫ್ರೀ, ಯಾವುದೇ ರೀತಿ ಅನಿಮಲ್ ಮೇಲೆ ಟೆಸ್ಟೆಡ್ ಮಾಡಿರೋದಿಲ್ಲ. ಸೊ ಆರಾಮ್ಸೆ ಎಲ್ಲ ಸ್ಕಿನ್ ಟೈಪ್ ಅವರು ಕೂಡ ಯೂಸ್ ಮಾಡ್ಬೋದು. ಸೊ ಫಸ್ಟು ನಾನು ಇದನ್ನು ಯೂಸ್ ಮಾಡ್ತೀನಿ. ಸೊ ಫಸ್ಟು ಮುಖನ ತೇವ ಮಾಡ್ಕೊಳ್ಳೋಣ. mamaearth.in ಅನುಪಮಾ 2023 ಅಂತ ಟೈಪ್ ಮಾಡಿದ್ರೆ 20% ಎಕ್ಸ್ಟ್ರಾ ಡಿಸ್ಕೌಂಟ್ ಇರುತ್ತೆ. ಸೊ ಎಸ್, ನೋಡಿ ಈ ರೀತಿ ಇರುತ್ತೆ. ಈಗ ಸ್ವಲ್ಪ ಪ್ರಾಡಕ್ಟನ್ನು ಕೈಗೆ ಹಾಕ್ಕೊಂಡು ನೀಟಾಗಿ ಮುಖನ ವಾಶ್ ಮಾಡ್ಕೊಳ್ಳೋಣ. ಸ್ನೇಹಿತರೆ, ನಿಮಗೆ ಈ ಮಮ್ಮ ಅರ್ತ್ ಪ್ರಾಡಕ್ಟ್ ಎಲ್ಲ mamaearth.in, ಅಮೆಝಾನ್, ನೈಕಾ ಹಾಗೂ ಪರ್ಪಲ್, ಫ್ಲಿಪ್ಕಾರ್ಟಲ್ಲಿ ಕೂಡ ಸಿಗುತ್ತೆ. ಅದಲ್ಲದೆ ಮಮ್ಮ ಅರ್ತ್ ಅವರು ಅಫಿಷಿಯಲ್ ಆ್ಯಪನ್ನು ಲಾಂಚ್ ಮಾಡಿದ್ದಾರೆ. ಅದರಲ್ಲಿ ಕೂಡ ನಿಮಗೆ ಎಕ್ಸ್ಟ್ರಾ ಡಿಸ್ಕೌಂಟ್ ಸಿಗುತ್ತೆ. ಇಲ್ಲಪ್ಪ ಅಂದರೆ ಅಲ್ಲೇ ಲೋಕಲ್ ಸ್ಟೋರ್ಸಲ್ಲಿ ನಿಮಗೆ ಅವೈಲೇಬಲ್ ಇರುತ್ತೆ. ಈ ಕ್ರೀಮ್ ಫೇಸ್ ವಾಶು ಈ ಡ್ರೈ ಸ್ಕಿನ್, ಫ್ಲೇಕಿ ಸ್ಕಿನ್, ಡಲ್ನೆಸ್ ಇರೋದನ್ನೆಲ್ಲ ಕ್ಲಿಯರ್ ಮಾಡ್ತಾ ಬರುತ್ತೆ. ಹಾಗೂ ನಿಮ್ಮ ಸ್ಕಿನ್ನನ್ನು ಹೆಲ್ತಿಯಾಗಿ ಗ್ಲೋ ಆಗಿ ಇಡುತ್ತೆ. ಒಂಥರ ಬಟ್ರಿ ಸ್ಮೂತ್ ಮತ್ತು ಸಾಫ್ಟ್ ಥರ ಆಗುತ್ತೆ. ಮಮ್ಮ ಅರ್ತ್ ಅವರು ಎಷ್ಟು ಪ್ಲಾಸ್ಟಿಕ್ಕನ್ನು ಯೂಸ್ ಮಾಡ್ತಾರೆ, ಅದ್ರ ದುಪ್ಪಟ್ಟು ಪ್ಲಾಸ್ಟಿಕ್ಕನ್ನು ರೀಸೈಕಲ್ ಮಾಡ್ತಾರೆ. ನೀವು ಒಂದು ಪ್ರಾಡಕ್ಟ್ ಪರ್ಚೇಸ್ ಮಾಡಿದ್ರೆ ಆ ಒಂದು ಪ್ರಾಡಕ್ಟ್ಗೆ ಅವ್ರ ಗಿಡನ ನೆಡ್ತಾರೆ. ಅವ್ರ ಏಮ್ 1 ಮಿಲಿಯನ್ ಗಿಡನ ನೆಡಬೇಕು ಅಂತ. ನೀಟಾಗಿ ಮುಖದ ಎಲ್ಲ ಭಾಗನ ನೀಟಾಗಿ ವಾಶ್ ಮಾಡಿ ಈಗ ನೀರಲ್ಲಿ ಚೆನ್ನಾಗಿ ವಾಶ್ ಮಾಡ್ಕೊಳ್ಳೋಣ. ಕತ್ತು ಭಾಗ ಅಂತೂ ಬಿಡೋಕ್ಕೆ ಹೋಗ್ಬೇಡಿ ಸ್ನೇಹಿತರೆ. ಸೊ ಎಸ್, ಫೇಸ್ ವಾಶ್ ಮಾಡ್ಕೊಂಡು ಬಂದೆ. ಈಗ ಮುಖ ಒರೆಸ್ಕೊಳ್ಳೋಣ. ಸ್ನೇಹಿತರೆ, ಹಳೆ ಕಾಲದಲ್ಲಿ ಏನು ಮಾಡ್ತಿದ್ರು ಅಂದರೆ, ಮುಖದಲ್ಲಿ ಪಿಂಪಲ್ ಆಗಿದೆ, ಮುಖದಲ್ಲಿ ಏನಾದರೂ ಆಗಿದೆ ಅಂದರೆ ಹೋಗಿ ಹಾಲ್ಕೆನೆ ಹೆಚ್ಕೊ, ಮಲಾಯಿ ಹೆಚ್ಕೊ ಅಂತ ಅಂತಿದ್ರು. ಬಟ್ ಈಗ ಹೇಗಾಗಿದೆ ಅಂತಂದರೆ, ಹಾಲ್ಕೆನೆ ಅಂತಂದರೆ ಎಲ್ಲರೂ ಅಂತ ಅಂತಾರೆ. ಸೊ ಪ್ಯೂರ್ ನ್ಯಾಚುರಲ್ ಇಂಗ್ರೀಡಿಯೆಂಟಿಂದ ಮಾಡಿರುವಂಥದ್ದು ಈ ಮಮ್ಮ ಅರ್ತ್ ಅವ್ರದ್ದು ಮಲಾಯ್ ಮಾಯಿಶ್ಚರೈಸರ್ ಕ್ರೀಮ್ ಹಾಗೂ ಮಲಾಯ್ ಫೇಸ್ ವಾಶು. ಫುಲ್ ಕಂಪ್ಲೀಟ್ಲಿ ನ್ಯಾಚುರಲ್ ಇಂಗ್ರೀಡಿಯೆಂಟು, ಕೆಮಿಕಲ್ ಫ್ರೀ. ಇದರಲ್ಲಿ ಮೇನ್ ಇಂಗ್ರೀಡಿಯೆಂಟ್ ಅಂದರೆ ಹನಿ ನಿಮಗೆಲ್ಲ ಗೊತ್ತಿರ್ಬೋದು. ಆ್ಯಂಟಿ ಆಕ್ಸಿಡೆಂಟ್, ಆ್ಯಂಟಿ ಇನ್ಫ್ಲಿಮೇಟ್ರಿ ಮತ್ತು ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಜಾಸ್ತಿ ಇದೆ. ಈ ಮಲಾಯ್ ಅಂದರೆ ಕೆನೆಯಲ್ಲಿ ಡೀಪ್ ನರಿಶ್ ಮಾಡುತ್ತೆ, ನಮ್ಮ ಸ್ಕಿನ್ನನ್ನು ಮಾಯಿಶ್ಚರ್ ಮಾಡುತ್ತೆ, ಹೆಲ್ತಿಯಾಗಿ ಗ್ಲೋಯಿಂಗ್ ಕೊಡಲಿಕ್ಕೆ ಸಹಾಯ ಮಾಡುತ್ತೆ. ಅದಲ್ಲದೆ ಇದರಲ್ಲಿ ಕೋಕೋನಟ್ ಆಯಿಲ್ ಕೂಡ ಇದೆ ಸ್ನೇಹಿತರೆ. ಸೊ ಇದು ನಿಮ್ಮ ಸ್ಕಿನ್ನನ್ನು ಡ್ರೈ ಆಗದಾಗೆ, ಆ್ಯಂಟಿ ಇನ್ಫ್ಲಿಮೇಟ್ರಿ ಪ್ರಾಪರ್ಟಿ ಜಾಸ್ತಿ ಇರೋದ್ರಿಂದ ಆ್ಯಂಟಿ ಫಂಗಲ್ ಹಾಗೂ ಆ್ಯಂಟಿ ವೈರಲ್ ಪ್ರಾಪರ್ಟಿ ಕೂಡ ಇದರಲ್ಲಿದೆ. ಸೊ ಈಗ ನಾನು ನೆಕ್ಸ್ಟ್ ಬಂದು ಮಮ್ಮ ಅರ್ತ್ ಅವ್ರದ್ದು ಆಯಿಲ್ ಫ್ರೀ ಫೇಸ್ ಮಾಯಿಶ್ಚರೈಸರನ್ನು ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ಸ್ವಲ್ಪ ಪ್ರಮಾಣದಲ್ಲಿ ಮಾಯಿಶ್ಚರೈಸರನ್ನು ತೆಗೆದುಕೊಂಡು ನೀಟಾಗಿ ಫೇಸ್ ಎಲ್ಲ ಭಾಗಕ್ಕೂ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಈಗಂತೂ ಒಡಕ್ಲು ಕಾಲ ಅಂತಲೇ ಹೇಳ್ಬೋದು. ಈ ಬೇಸಿಗೆಗಾಲದಲ್ಲಿ ತುಟಿ ಜಾಸ್ತಿ ಹೊಡಿಯುತ್ತೆ, ಚಳಿಗಾಲಕ್ಕಿಂತ ತುಟಿ ಜಾಸ್ತಿ ಹೊಡಿಯುತ್ತೆ, ಮತ್ತು ಸ್ಕಿನ್ನೆಲ್ಲ ಫುಲ್ ಡ್ರೈ ಆಗುತ್ತೆ. ಸೊ ಇದು ನಮ್ಮ ಸ್ಕಿನ್ನನ್ನು ನರಿಶ್ಮೆಂಟ್ ಕೊಡುತ್ತೆ ಮತ್ತು ಸ್ಕಿನ್ನ ಸೂತ್ ಮಾಡುತ್ತೆ. ಹೆಲ್ತಿ ಸ್ಕಿನ್ನನ್ನು ಕಾಪಾಡ್ಕೊಳ್ಳಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಪ್ರಾಡಕ್ಟ್ ಡೀಟೇಲನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬಿಟ್ಟಿರ್ತೀನಿ, ನೋಡಿ ಚೆಕ್ ಮಾಡಿ ಬೈ ಕೂಡ ಮಾಡಬಹುದು. ಬನ್ನಿ, ಹಾಗೆ ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ, ಸಿಗ್ತೀನಿ. ಸೊ ಕುಶಲ್ ಬಂದಿದ್ದಾನೆ. ಕುಶಲ್ದು ಇವತ್ತು ಗ್ರ್ಯಾಜುಯೇಷನ್ ಡೇ ಇತ್ತು. ಅವನು ಒಂದು ತೋರಿಸ್ತೀನಿ ರೀ. ಚೆನ್ನಾಗಿ ಮಾಡೋರೆ, ತುಂಬ ಚೆನ್ನಾಗಿದೆ ಕುಶಲ್. ಆಲ್ ದ ಬೆಸ್ಟ್ 2023. 2022 to 2023. 2023 ಬಂದ್ಬಿಡ್ತು. ಲೇ ಡೌರಾಜ, ತೆಗ್ಯೋ ಬಿಡಿ ಫೋನು. ಇವನಾ ಮೆನ್ ಇನ್ ಬ್ಲ್ಯಾಕ್, ಅದಕ್ಕೆ ಮೆನ್ಸ್ ಇನ್ ಬ್ಲ್ಯಾಕ್ ಅನ್ನು. ಮೆನ್ಸ್ ಇನ್ ಬ್ಲ್ಯಾಕ್ ಅಲ್ಲ, ಮೆನ್ ಇನ್ ಬ್ಲ್ಯಾಕ್. ಮೆನ್ ಇನ್ ಬ್ಲ್ಯಾಕ್. ಏನೇನ್ ಮಾಡಿದ್ರಿ ಇವತ್ತು? ಏನಾದ್ರು ಕೊಟ್ರಾ ತಿನ್ನಕ್ಕೆ? ಅಷ್ಟೇ ಸಂತೋಷ. ಪಾಪ ಊಟ ತಿಂದಿದ್ರಲ್ವಾ ಅಲ್ವಾ ಕುಶಲ್? ನನ್ ಸ್ಕೂಲ್ ಲೈಫಲ್ಲಿ ಇದೇ ಸೆಕೆಂಡ್ ಟೈಮ್ ನಂಗೆ ಊಟ ಕೊಡ್ತಾ ಇರೋದು. ಹೌದಾ? ಸ್ಕೂಲಲ್ಲಿ ಇನ್ನು? ಸ್ಕೂಲಲ್ಲಿ ನೋಡ್ರಪ್ಪ, ನನ್ನ ದೊಡ್ಡ ಮಗನ್ಗೆ ಹೆಣ್ಣು ನೋಡ್ರಿ ಯಾರಾದ್ರು ಮಧ್ಯದಲ್ಲಿ ಕೊಡಿಲಿ ಮತ್ತೆ ಹೋಗು. ಮತ್ತೆ ವೇಸ್ಟ್ ಮತ್ತೆ ಬಿತ್ಲು ಸೂಪರ್ ಕಸ ಹಾಕಿರೋ ಜಾಗದಲ್ಲಿ ಬಿತ್ಲು.
ಹೋಗು ಸರಿ ನೀನ್ ಹೇಳ್ಕೊಡ್ದೆ ಹೋಗೆ ಹೋಗಲ್ಲ ಏನೀಗ ಹೋಗಲ್ಲ ಏನ್ ಕಿತ್ಕೋತೀಯಾ ಹೋಗಲೇ 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 ಹೋಗಲ್ಲ ಕಣೆ ಇಲ್ಲೇ ಇರ್ತೀನಿ ಕಣೆ ಇಲ್ಲ ಇರು. ನನ್ ಇಷ್ಟ ನಾನು ಎಲ್ಲ ಬೇಕಾದ್ರೆ ಇರ್ತೀನಿ ಅಂದಿನ ಕಿತ್ತಾಡ್ದಂಗೆ ಕಿತ್ತಾಡ್ಬೇಡ್ರಿ ಬನ್ರಿ ನಾಯಿ ಅವಳು ನಂದಲ್ಲ ಬಾಯ್ ಕುಶಾಲ್ ಇವತ್ತಿದೆ ನಾನು ಆಂಟಿ ದೀಕ್ಷಮ್ಮ ಸಚ್ಚಿತ್ ಎಲ್ಲ ಹಾಗೆ ಒಂದು ರೌಂಡ್ ಹೋಗೋಣ ಅಂತ ಹೇಳಿ ಸೊ ಕುಶಾಲ್ ಕೂಡ ಹೋದ ದೀಕ್ಷಾ ಸಚ್ಚು ವಾಕ್ ಮಾಡ್ಕೊಂಡು ಮುಂದೆ ಹೊಟ್ಟೋಗಿದ್ದಾರೆ ಒಂದು ರೌಂಡ್ ಚಾಟ್ ತಿನ್ಸ್ಕೊಂಡು ಕರ್ಕೊಂಡು ಹೋಗ್ತೀನಿ ದೀಕ್ಷಾ ಸೈಡ್ ಬಾ ಸೈಡ್ ಚಿನ್ನ नॉन वेज भी बनाती हूँ दीदी बोल रहे थे नेक्स्ट नॉन वेज करना है इरादा है बोल रहा था ना ಇಲ್ಲಿ 29 ರುಪೀಸ್ ವೆಜ್ ರೋಲು ತುಂಬಾ ಚೀಪ್ ಹಾಗೂ ರೀಸನಬಲ್ ಪ್ರೈಸು. ನಮ್ಮನೇಲಿ ಎಲ್ಲರಿಗೂ ಕೂಡ ಇಷ್ಟ ಇಲ್ಲಿ ಮಾಡೋ ವೆಜ್ ರೋಲು. ಬಟ್ ನಮ್ಮ ಆಂಟಿ ಮಾತ್ರ ಏನೇ ಆಗಲಿ ನೀನು ಮಾಡಿದಷ್ಟು ರುಚಿ ಇಲ್ಲ ಅಂತ ಯಾವಾಗಲೂ ರೇಗಿಸ್ತಿರ್ತಾರೆ. ಸೊ ವೆಜ್ ರೋಲನ್ನು ಈ ರೀತಿ ಪರೋಟ ರೆಡಿಮೇಡ್ ಸಿಗುತ್ತಲ್ಲ ಅದನ್ನ ತೆಗೆದುಕೊಂಡು ಬಂದು ಒಳಗಡೆ ಆಲೂ ಸ್ಟಫಿಂಗನ್ನು ಹಾಕಿಬಿಟ್ಟು ಜಲ್ದಿ ಮಾಡಾಕ್ಬಿಡ್ತಾರೆ. ಎಷ್ಟೊತ್ತು ಗೊತ್ತಾ, ರಶ್ ಇರುತ್ತೆ. ಒಂದೊಂದು ಸತಿ ಅಂತೂ ಸ್ಯಾಟರ್ಡೆ ಸಂಡೇ ಕ್ಯೂನಲ್ಲಿ ನಿಂತಿರ್ತಾರೆ, ಅಷ್ಟು ಜನ ಇರ್ತಾರೆ. ಆ ನಂತರ ಇಲ್ಲಿ ಎಲೆಕೋಸು ಹಾಗೂ ಈರುಳ್ಳಿಯನ್ನು ಈ ರೀತಿ ಚಾಪ್ ಮಾಡಿ ಇಟ್ಕೊಂಡಿರ್ತಾರೆ. ಸ್ವಲ್ಪ ಈ ಪರೋಟಾಗೆ ಮಿಯೋನೀಸು, ಆ ನಂತರ ಈ ಆಲೂ ಸ್ವಲ್ಪ ಈ ರೀತಿ ಫ್ರೈ ಮಾಡಿದ್ದಾರೆ ನೋಡಿ, ಇದನ್ನು ಹಾಕ್ಬಿಡ್ತಾರೆ ಮಧ್ಯದಲ್ಲಿ ಹಾಕ್ಬಿಟ್ಟು ನೀಟಾಗಿ ರೋಲ್ ಮಾಡಿ ಒಂದು ಇದರಲ್ಲಿ ಕೊಟ್ಬಿಡ್ತಾರೆ. ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ತಿನ್ನೇಂಟಿ ಎಂಜಾಯ್. ಆಂಟಿ ಹೆಂಗಿದೆ ಆಂಟಿ? ನೀನು ಮಾಡೋ ಟೇಸ್ಟ್ ಥರ ಇಲ್ಲ. ಹೌದಾ? ಚೆನ್ನಾಗಿಲ್ಲ ಅಷ್ಟೇನು ಮಮ್ಮಿ ಮಾಡಿದಷ್ಟು ಅಷ್ಟು ಚೆನ್ನಾಗಿಲ್ಲ ಅಂತ. ಅದು ನಿನ್ನ ಟೇಸ್ಟ್ ಬರಲ್ಲ. Cheers guys. ರೋಲ್ ತಿನ್ಬಿಟ್ಟು ಈಗ ಗೋಲಿ ಹೊಡಿ ಕುಡಿಬೇಕಂತೆ ಹುಡುಗರು. ಗೋಲಿ ಹೊಡಿ ಕುಡಿಯೋಕ್ಕೆ ಹೋಗ್ತಾ ಇದ್ದೀವಿ. ಈಗ ಹೆಂಗಾಗ್ಬಿಟ್ಟಿದೆ ಅಂದರೆ ನಾವು ದೊಡ್ಡವ್ರು ನಾವು ಒಂದು ಕಡೆ, ಚಿಕ್ಕ ಮಕ್ಕಳು ಒಂದು ಕಡೆ ಅನ್ನಂಗೆ ಆಗಿದೆ ಅಲ್ವೇನಂಟಿ? ಇಲ್ಲಿ SR ಸ್ಕೂಲ್ ಪಕ್ಕದಲ್ಲೇ ಈ ಗೋಲಿ ಹೊಡಿ ಶುರುವಾಗಿದೆ. ಸೊ ಇದು ಬಂದು ಕಾಫಿ ಕಾರ್ನರ್ ಅಂತ ಹೇಳಿ ಇಲ್ಲಿ ಸ್ಯಾಂಡ್ವಿಚಸ್ಸು ಮತ್ತು ಈ ಗೋಲಿ ಹುಡಿ ಮತ್ತು ಕಾಫಿ ಟೀ ಎಲ್ಲ ಸಿಗುತ್ತೆ, ಚೆನ್ನಾಗಿರುತ್ತೆ. ಸೊ ದೀಕ್ಷಿತ ನಾನೇ ಓಪನ್ ಮಾಡ್ತೀನಿ ಅಂತ ಇಸ್ಕೊಂಡಿದ್ದಾಳೆ. ಅದನ್ನು ನೋಡ್ಬಿಟ್ಟು ಸಚ್ಚು ನನಗೂ ನಾನೇ ಓಪನ್ ಮಾಡ್ಕೊಳ್ತೀನಿ ಅಂತ ಅವನು ಊಟ ಮಾಡಿ ಒಂದು ಬಾಟ್ಲ್ ಇಸ್ಕೊಂಡ. ಚೆನ್ನಾಗಿ ತಿನ್ಬಿಟ್ಟವನೆ. ಈಗ ಬೇಲ್ಪುರಿ ಕೊಡಿಸ್ಲಿಲ್ಲ. ಸ್ಕೂಲ್ ಮುಗಿಸ್ಕೊಂಡು ಇಲ್ಲೇ ಮೀಟ್ ಮಾಡ್ತೀವಿ ಇದ್ದಂತೆ. ಜೂನಿಯರ್ಸಾ ಇಬ್ರು ಮೀಟ್ ಮಾಡ್ಬೇಕು, ಇಬ್ರು ಜೊತೆ ಮಾತಾಡ್ಬೇಕು, ಇಬ್ರು ಡೈಲಿ ಮಾತಾಡ್ಕೊಂಡು ಹೋಗ್ಬೇಕು. ಇವತ್ತು ಹಿಂಗಾಯ್ತು ಹಂಗಾಯ್ತು ಅಂತ ಒಪ್ಪಿಸ್ಬಿಟ್ಟು ದೀಕ್ಷಮ್ಮನ್ಗೆ ಇಲ್ಲೇ ಮೀಟ್ ಆಗ್ತೀವಿ. ಅದು ನಾನೇ ಮನೆಗೆ ಹೋಗ್ತಿರ್ಲಿಲ್ಲ. ಬರಬೇಕು, ಇಲ್ಲಾಂದ್ರೆ ವಾಚ್ಮನ್ ಅಲ್ಲಿ ಬಂದು ಬೈದು ಓಡಿಸ್ಬೇಕು ನನ್ನ. ಎಸ್, ನಾವು ನಮ್ಮ ವ್ಲಾಗನ್ನು ನೀವು ನಮ್ಮ ವ್ಲಾಗನ್ನು ಎಂಜಾಯ್ ಮಾಡಿ ನಾವು ಮನೆಗೆ ಹೋಗ್ತೀವಿ. ಸೊ ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್ ಬಾಯ್.